ಮತ್ತು RCB ನಡುವೆ ಭಾನುವಾರ ನಡೆದ ರೋಚಕ ಪಂದ್ಯದಲ್ಲಿ ನಮ್ಮ ರೆಡ್ ಆರ್ಮಿ RCB 2 ವಿಕೆಟ್ಗಳಿಂದ ಪಂದ್ಯವನ್ನು ಗೆದ್ದಿರುವಂಥ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಆಲ್ರೌಂಡರ್ ಪ್ರದರ್ಶನವನ್ನು ನೀಡಿ ರೋಚಕ ಜಯಕ್ಕೆ ಕಾರಣರಾಗಿದ್ದರು. ಭುವನೇಶ್ವರ್ 4 ವಿಕೆಟನ್ನು ಪಡೆದು ತಮ್ಮ ಬೌಲಿಂಗ್ನಿಂದ ಮುಂಬೈ ತಂಡವನ್ನು ಧೂಳಿಪಟ ಮಾಡಿದ್ದು ಮಾತ್ರ ಅಲ್ಲ, ಜೊತೆಗೆ ಚೇಸಿಂಗ್ ವೇಳೆ ಕೊನೆಯ ಓವರ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಸಿಕ್ಸರ್ ಬಾರಿಸಿ RCBಗೆ ಗೆಲುವಿನ ದಾರಿಯನ್ನು ತೋರಿಸಿದ್ರು. ಈ ಗೆಲುವಿನ ಜೊತೆಗೆ RCB ಎಲ್ಲ ತಂಡಗಳನ್ನು ಹಿಂದಿಕ್ಕಿ 4ನೇ ಸ್ಥಾನದಿಂದ ನೇರವಾಗಿ ಅಗ್ರಸ್ಥಾನಕ್ಕೆ ಲಗ್ಗೆ ಇಟ್ಟಿತ್ತು. ಆದರೆ ಇದೀಗ ವಿಷಯ ಗೆಲುವು ಮತ್ತು ಸೋಲಿನದ್ದಲ್ಲ, ಅದನ್ನು ಮೀರಿದ ಒಂದು ವಿಚಾರದ ಬಗ್ಗೆ. ಮುಂಬೈ ತಂಡದ ರಾಜ್ಭಾವ ಎಸೆದಂಥ ಪಂದ್ಯದ ಅಂತಿಮ ಓವರ್ನಲ್ಲಿ ಭುವನೇಶ್ವರ್ ಕುಮಾರ್ ಸಿಕ್ಸರ್ ಬಾರಿಸಿದ ನಂತರ RCB ಡಗೌಟ್ನಲ್ಲಿದ್ದ ಎಲ್ಲ ಆಟಗಾರರು ಕೂಡ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾರೆ, ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಆದರೆ ಈ ಸಮಯದಲ್ಲಿ ಟಿಮ್ ಡೇವಿಡ್ ಮಾಡಿರುವಂಥ ಅಸಭ್ಯವಾದಂಥ ವರ್ತನೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗಿತ್ತು. ಈ ವರ್ತನೆಗೆ IPL ಆಡಳಿತ ಮಂಡಳಿ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋ ಪ್ರಶ್ನೆ ಮೂಡಿತ್ತು. ಇದೀಗ ಅಂತಿಮವಾಗಿ ಡೇವಿಡ್ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಟಿಮ್ ಡೇವಿಡ್ ಮಾಡಿದ್ದಾದರೂ ಏನು ಅಂತೀರಾ? ಡಗೌಟ್ನಲ್ಲಿ ಮದ್ಯದ ಬೆರಳುಗಳನ್ನು ತೋರಿಸುವ ಮೂಲಕ ಅಶ್ಲೀಲ ಸನ್ನೆಯನ್ನು ಮಾಡಿದರು ಡೇವಿಡ್. ಅವರ ಅಶ್ಲೀಲ ಸನ್ನೆಗಳು ಕ್ಯಾಮ್ರಾದಲ್ಲಿ ಸೆರೆಯಾಗಿವೆ. ಹೀಗಾಗಿ ಅವರು ಕೋಪದಿಂದ 2 ಕೈಗಳನ್ನು ಮೇಲಕ್ಕೆತ್ತಿ ಸನ್ನೆ ಮಾಡ್ತಾ ಇರುವಂಥದ್ದು ಕಂಡು ಬಂದಿದೆ. ಹೀಗಾಗಿ ಡೇವಿಡ್ ಈ ಕೃತ್ಯವನ್ನು ಏನು ಸಂಭ್ರಮಾಚರಣೆಯಲ್ಲಿ ಮಾಡಿದಾರೋ ಅಥವಾ ಮುಂಬೈ ಆಟಗಾರರನ್ನು ನೋಡ್ತಾ ಮಾಡಿದಾರೋ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡಿದೆ. ಅವರು ಈ ಪಂದ್ಯದಲ್ಲಿ ಗೋಲ್ಡನ್ ಡಕ್ ಆಗಿರುವಂಥ ಕಾರಣ ಅಂದರೆ ಈ ಪಂದ್ಯದಲ್ಲಿ ಅವರಿಗೆ ರನ್ ಗಳಿಸೋಕ್ಕೆ ಸಾಧ್ಯ ಆಗಿಲ್ಲ. 0 ರನ್ಗೆ ವಿಕೆಟನ್ನು ಒಪ್ಪಿಸಿ ಏನು ಹೊರ ನಡೀತಾರೆ. ಹೀಗಾಗಿ ಸಹಜವಾಗಿ ಬೇಸರದಲ್ಲಿದ್ದರು ಟಿಮ್ ಡೇವಿಡ್ ಅವರು. ಇಂಥ ಸಮಯದಲ್ಲೇ ಭುವಿಯ ಮ್ಯಾಚ್ ವಿನ್ನಿಂಗ್ ಸಿಕ್ಸರನ್ನು ನೋಡಿ ಉದ್ವೇಗಕ್ಕೆ ಒಳಗಾಗಿ ಹೀಗೆ ಮಾಡಿದ್ದಾರಾ ಅನ್ನುವಂಥ ಮಾತು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಈ ವರ್ತನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಮ್ಯಾಚ್ ರೆಫರಿ ಅಮಿತ್ ಶರ್ಮಾ ಟಿಮ್ ಡೇವಿಡ್ ಅವರಿಗೆ ದಂಡವನ್ನು ವಿಧಿಸಿದ್ದಾರೆ. ಪಂದ್ಯದ ಸಂಭಾವನೆಯಲ್ಲಿ 30% ದಂಡವನ್ನು ವಿಧಿಸಿದ್ದು 2 ಡಿಮೆರಿಟ್ ಪಾಯಿಂಟ್ಗಳನ್ನು ನೀಡಲಾಗಿದೆ. ಟಿಮ್ ಡೇವಿಡ್ ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದು ವಿಧಿಸಲಾದಂಥ ದಂಡಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಹಾಗೆಯೇ ಟಿಮ್ ಡೇವಿಡ್ ಅವರಿಗೆ ಈಗ 2 ಡಿಮೆರಿಟ್ ಪಾಯಿಂಟ್ಸನ್ನು ನೀಡಲಾಗಿದೆ. ಇದೇ ಮೊದಲೇನಲ್ಲ, ಟಿಮ್ ಡೇವಿಡ್ ಇದೇ ಏನು ಮುಂಬೈ ಇಂಡಿಯನ್ಸ್ ವಿರುದ್ಧದ ಮೊದಲ ಲೀಗ್ ಪಂದ್ಯದ ವೇಳೆ ಕೂಡ ಚೆಂಡು ಬದಲಾಯಿಸುವಂಥ ವಿಚಾರದಲ್ಲಿ ಅಂಪೈರ್ ಜೊತೆಗೆ ಕಿರಿಕನ್ನು ಮಾಡಿಕೊಂಡಿದ್ರು. ಈ ಒಂದು ನಿಯಮವನ್ನು ಉಲ್ಲಂಘಿಸಿದ್ದಕ್ಕಾಗಿ 1 ಡಿಮೆರಿಟ್ ಪಾಯಿಂಟ್ ಕೂಡ ಈ ವೇಳೆ ಹಾಕಲಾಗಿತ್ತು. ಹಾಗೆಯೇ ವೇತನದ 25% ದಂಡಕ್ಕೂ ಕೂಡ ಗುರಿಯಾಗಿದ್ದರು. ಏನು ಮ್ಯಾಚ್ ಫೀಸ್ ಏನಿರುತ್ತೆ ಆ ಒಂದು ದಂಡ ಅಂದರೆ ಅದರ ಮ್ಯಾಚ್ ಫೀಸ್ನ 25% ದಂಡವನ್ನು ಕೂಡ ಹೇರಲಾಗಿತ್ತು. ಇದೀಗ ಅದಕ್ಕಿಂತ ದೊಡ್ಡ ಒಂದು ಅಪರಾಧವನ್ನು ಮಾಡಿರುವಂಥ ಕಾರಣ ಈಗ ಈ ಒಂದು ಅಶ್ಲೀಲ ಅಥವಾ ಆಕ್ರಮಣಕಾರಿ ಅಥವಾ ಅವಮಾನಕರ ಸನ್ನೆಯನ್ನು ಏನು ಮಾಡಿರುವಂಥ ಕಾರಣ BCCI ನೀತಿ ಸಂಹಿತೆ ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಂಡಿದೆ. ಮುಂದಿನ ಪಂದ್ಯಗಳಲ್ಲಿ ಇನ್ನು ಕೇವಲ 2 ಡಿಮೆರಿಟ್ಸ್ ಪಾಯಿಂಟ್ಸ್ ಏನಾದರೂ ಪಡೆದು ಬಿಟ್ಟರೆ ಡೇವಿಡ್ ಒಂದು ಪಂದ್ಯವನ್ನು ನಿಷೇಧಕ್ಕೂ ಕೂಡ ಒಳಗಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಟಿಮ್ ಡೇವಿಡ್ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಕೇವಲ 2 ಡಿಮೆರಿಟ್ ಪಾಯಿಂಟ್ ಬಿತ್ತು ಅಂತಂದರೆ ಟಿಮ್ ಡೇವಿಡ್ ಒಂದು ಮ್ಯಾಚ್ ಪಂದ್ಯ ಏನು ಹೊರಗುಳಿಬೇಕಾಗುತ್ತೆ ಟೀಮ್ನಿಂದ. ಹಾಗಾಗಿ ಏನು ಅಪ್ಪಟ RCB ಅಭಿಮಾನಿಗಳಾಗಿರುವಂಥ ನಮಗೆ ಇದೆಲ್ಲ ಬೇಕಿತ್ತಾ ಇವರಿಗೆ ಅನ್ನುವಂಥ ಪ್ರಶ್ನೆ ಮೂಡೋದಂತೂ ಇಲ್ಲಿ ಸಹಜ. ಪಂದ್ಯ ಗೆದ್ವಾ, ಸೆಲೆಬ್ರೇಷನ್ ಮಾಡಿದ್ವಾ, ಓಕೆ. ಆದರೆ ಅದು ಬಿಟ್ಟು ಈ ರೀತಿಯಾಗಿ ಒಂದು ಇತಿಮಿತಿ ಇಲ್ಲದೇ ಈ ರೀತಿ ವರ್ತನೆ ಮಾಡುವಂಥದ್ದು ಬೇಡವಾಗಿತ್ತು ಅಂತ ಅನಿಸುತ್ತೆ. ಹಾಗೆಯೇ ಕೆಲವರು ಅಗ್ರೆಷನಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾರೆ, ಇನ್ನೂ ಕೆಲವರು ಸಾಧಾರಣವಾಗಿ ಸಂಭ್ರಮಿಸ್ತಾರೆ. ಅದು ಅವರವ್ರ ಮನಸ್ಥಿತಿ ಅಥವಾ ಅವರವ್ರ ಇಚ್ಛೆ. ಆದರೂ ಕೂಡ ಈ ಸೆಲೆಬ್ರೇಷನ್ ಮಾಡುವಂಥ ಸಮಯದಲ್ಲಿ ಬೇರೆಯವ್ರ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಸಂಭ್ರಮಿಸೋದು, ಅಸಭ್ಯವಾಗಿ ವರ್ತನೆ ತೋರೋದು ಅಥವಾ ಅಸಹ್ಯವಾಗಿ ಸನ್ನೆ ಮಾಡೋದನ್ನೆಲ್ಲ ಬಿಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ಈ ರೀತಿಯಾದಂತಹ ಒಂದು ವರ್ತನೆಯಿಂದ ತಮ್ಮ ತಂಡಕ್ಕೂ ಕೂಡ ಸಂಕಷ್ಟಕ್ಕೆ ತಳ್ಳಿದ ಹಾಗಾಗುತ್ತೆ. ಏಕೆಂದರೆ ಈ ರೀತಿ ಮಾಡಿಕೊಂಡು ಮ್ಯಾಚಿಂದ ಹೊರಗುಳಿದ್ರೆ ಅದು ನೇರವಾಗಿ ಪರಿಣಾಮ ಟೀಮ್ ಮೇಲೇ ಬೀಳುತ್ತೆ. ಹಾಗಾಗಿ ಅದರಲ್ಲೂ ಈಗಂತೂ ಒಂದೊಂದು ಪಂದ್ಯ ಕೂಡ ನಿರ್ಣಾಯಕ. ಇಂಥ ಸಮಯದಲ್ಲಂತೂ ಆಟಗಾರನಾದವನು ಈ ತಪ್ಪನ್ನು ಮಾಡಲೇಬಾರ್ದು. RCB ಕ್ವಾಲಿಫೈ ಆಗೋದು ಬಹುತೇಕ ಖಚಿತ ಆಗಿದೆ. ಆದರೂ ಕೂಡ ಈ ಒಂದು
ಟೂರ್ನಿಯಲ್ಲಿ ಟೇಬಲ್ ಟಾಪರ್ ಆಗಿ ಲೀಗ್ ಹಂತ ಮುಗಿಸ್ಬೇಕು ಅಂತಂದರೆ ಪ್ರತಿ ಪಂದ್ಯವನ್ನು ಕೂಡ ಗೆಲ್ಲಲೇಬೇಕು. ಹೀಗಾಗಿ ಕೇವಲ ಗೆಲ್ಲಲೇಬೇಕು ಅನ್ನುವಂಥ ಸಲುವಾಗಿ ಅಲ್ಲ, ಕ್ರಿಕೆಟ್ ಒಂದು ಜೆಂಟಲ್ಮೆನ್ಸ್ ಗೇಮ್ ಕೂಡ ಆಗಿದೆ. ಹೀಗಾಗಿ ಅದರ ಘನತೆ ಕೂಡ ಕಾಪಾಡಬೇಕಾಗುತ್ತೆ. ಹೀಗಾಗಿ ಈ ಬಗ್ಗೆ ಒಂದು ಎಚ್ಚರಿಕೆಯಿಂದ ಆಟಗಾರರು, ಡೇವಿಡ್ ಮಾತ್ರ ಅಲ್ಲ ಎಲ್ಲ ಆಟಗಾರರು ಕೂಡ ಹೆಜ್ಜೆನ ಇಡಬೇಕಾಗುತ್ತೆ. ಸೊ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.